ಮಕ್ಕಳು ಬಂದು ಹೋದ ಮೇಲೆ ಸುಖ ಸತ್ತೋಯ್ತೆ. ಎಲ್ಲ ಒಳ್ಳೆಯವ್ರೆ, ನಾವೇ ಎಲ್ಲೋ ತಪ್ಪು ಮಾಡಿದ್ವಿ ಕಣೆ. ಹೊಟ್ಟೆ ತುಂಬಾ ಊಟ ಹಾಕಿದ್ವಿ, ಬಟ್ಟೆ ಬರೆ ಕೊಡ್ಸಿದ್ವಿ, ಕೈಲಾದಷ್ಟು ಓದಿಸಿದ್ವಿ, ಇನ್ನೇನಂತೆ. ಆದರೆ ಬದುಕಿಗೆ ಯಾವುದು ಮುಖ್ಯ ಅದನ್ನು ಹೇಳಿಕೊಟ್ಟುವ. ಅಂದ್ರೆ ಅವು ಈಗ ಹಣದ ಹಿಂದೆ ಬಿದ್ದಿವೆ, ಅದು ಸತ್ಯ. ಆದರೆ ಬದುಕಿನಲ್ಲಿ ಹಣ ಮುಖ್ಯ, ಮನುಷ್ಯರಲ್ಲ, ಈ ಭಾವ ಬೆಳೆದದ್ದೆಲ್ಲಿ? ನೆನಪು ಮಾಡ್ಕೋ, ಮನೇಲಿ ಅಪ್ಪ ಅಮ್ಮ ಇದ್ರು, ಅವರನ್ನು ನೋಡೋದಕ್ಕೆ 100 ಜನ ನೆಂಟರು ಬರ್ತಿದ್ರು. ಬಂದವರಿಗೆಲ್ಲ ಒಂದೇ ತರಹದ ಮರ್ಯಾದೆ ಮಾಡ್ತಿದ್ಯಾ? ಇಲ್ವಾ? ಇಲ್ಲ. ಇದ್ದವ್ರಿಗೊಂದು ತರಹ ಮಾಡ್ತಿದ್ದೆ, ಇಲ್ಲದವ್ರಿಗೆ ಇನ್ನೊಂದು ತರಹ. ಅದ್ಯಾರೋ ನಿನ್ನ ತಾಯಿಯ ಮಾವನ ಮಗ ದೂರ ದೇಶದಿಂದ ಬರ್ತಿದ್ದ. ಆ ಕಾಲಕ್ಕೆ ಅವನು ದೊಡ್ಡ ಮನುಷ್ಯ. ವರ್ಷಕ್ಕೊಂದ್ಸತಿ ಬರೋನು, ಕಾರಲ್ಲೂ ಬರೋನು. ಗಂಡ ಹೆಂಡತಿ ಮಕ್ಕಳು ಚಂದ್ರನ ಮೇಲಿಂದ ಬಂದ ಹಾಗೆ ಮೆರೆಯೋರು. ಸಾಕು ನಡೀರಿ. ಇಲ್ಲ, ಕೇಳಿಸ್ಕೋ. ನೀನು ಮನೆಯಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿರ್ತಿದ್ದೆ. ಅವರು ಬಂದಾಗ ಎಲ್ಲ ಆಚೆ ಬರೋದು. ತುಪ್ಪದಲ್ಲಿ ಹುರಿದು ಸಿಹಿ ಬೇಯಿಸ್ತಿದ್ದೆ ನೀನು. ದೊಡ್ಡ ಮನುಷ್ಯ, ಅವನ ಮುಂದೆ ನನ್ನ ಬಡತನ ಪ್ರದರ್ಶಿಸೋದು ಹೇಗೆ? ಬೇಕಾಬಿಟ್ಟಿ ಬೇಯಿಸಿದ್ರೆ ಅವನ್ ತಿನ್ನಲ್ಲ. ಆದ್ರೆ ಅವನು ಒಂದು ದಿನ ಮಕ್ಕಳಿಗೆ ಅಂತ ಒಂದು ಬಿಸ್ಕೆಟ್ ಪ್ಯಾಕೆಟ್ ತಂದ ನೆನಪಿಲ್ಲ ನನಗೆ. ಅದೇ ನಿನ್ನ ಅಣ್ಣ ಹತ್ತಿರದಲ್ಲಿದ್ದ, ತಿಂಗಳಿಗೆ ಒಂದ್ಸರ್ತಿ ಬರೋನು. ಬಂದಾಗಲೆಲ್ಲ ಚೀಲದಲ್ಲಿ ತರಕಾರಿ ಹಣ್ಣು ಅಂತ ತುಂಬಿಕೊಂಡು ಬರೋನು. ಅವನಿಗೆ ನೀನು ಸಾಧ್ಯವಾಗಿದ್ದಿದ್ರೆ ನೀರಲ್ಲೇ ಒಗ್ಗರಣೆ ಹಾಕಿ ಉಪ್ಪಿಟ್ಟು ಕೆದಕ್ತಿದ್ದೆ. ತಪ್ಪು ಅಂತ ಆಗ ಅನ್ನಿಸ್ಲಿಲ್ಲ, ಈಗ ಅನ್ನಿಸ್ತಿದೆ. ಇದ್ದವ್ರನ್ನ ಮೆಚ್ಚಿಸ್ತೀವಿ, ಇಲ್ದವ್ರನ್ನ ನಿಕೃಷ್ಟವಾಗಿ ಕಾಣ್ತೀವಿ. ಗುಣ ಮುಖ್ಯ ಅಂತ ಪಾಠ ಹೇಳಿದ್ವಿ, ಆದ್ರೆ ಹಣ ಮುಖ್ಯ ಅಂತ ಕ್ರಿಯೆಯಲ್ಲಿ ತೋರಿಸಿದ್ವಿ. ಈಗ ಮಕ್ಕಳಿಗೆ ಬದುಕಿನಲ್ಲಿ ಹಣ ಮುಖ್ಯ ಅನ್ನೋದು ತಲೆಯಲ್ಲಿ ಕೂತಿದೆ. ಚಿಕ್ಕ ವಯಸ್ಸಲ್ಲಿ ಶ್ರೀನಿವಾಸನಿಗೆ ಕಥೆ ಕವನದ ಹುಚ್ಚು, ಕಾವ್ಯದ ಹುಚ್ಚು. ಕದ್ದು ಓದ್ತಿದ್ದ, ಹೊಡೆದು ಬಿಡಿಸ್ದೆ ನೋಡೆ. ವಿಜ್ಞಾನ, ಲೆಕ್ಕ ಇವೆರಡನ್ನು ಬಿಟ್ಟು ಅವನು ಬೇರೇನೂ ಓದೋ ಹಾಗೆ ಇಲ್ಲ. ಯಾಕೆ ಹೇಳು? ಕಥೆ ಕವನ ಕಾವ್ಯದಲ್ಲಿ ಕಾಸಿಲ್ಲ, ವಿಜ್ಞಾನ ಲೆಕ್ಕದಲ್ಲಿ ಕಾಸಿದೆ. ಕನಸಿನ ಚೈತನ್ಯ ಇರೋ ಮನಸ್ಸನ್ನ ಸಾಯಿಸದೆ ಲೆಕ್ಕ ಹಾಕೋ ಮೆದುಳನ್ನ ಬೆಳೆಸಿದೆ. ಈಗ ಮೆದುಳು ಜೀವಂತವಾಗಿದೆ, ಹೃದಯ ಸತ್ತಿದೆ. ಕನಸು ಕಾಣೋ ಮನಸ್ಸಿಲ್ಲದ ಮೇಲೆ ಹೃದಯದಲ್ಲಿ ಭಾವಗಳು ಮೂಡಲ್ವೇ? ಪ್ರೀತಿ, ಪ್ರೇಮ, ಕರುಣೆ, ವಾತ್ಸಲ್ಯ ಈ ಭಾವಗಳು ಕಾಡಲ್ವೇ? ಪಟ್ಟ ಸುಖ ಸ್ವಂತ, ಹೆತ್ತ ಮಕ್ಕಳಲ್ಲ. ತಿಂದ ಫಲ ಸ್ವಂತ, ಅದರ ಸಾರ ಸವಿ ಸ್ವಂತ, ನೆಟ್ಟ ಗಿಡ ಅಲ್ಲ.